ಆದಮೇಲೆ ವೀಡಿಯೋ ಅಪ್ಲೈ ಮಾಡ್ತಾಯಿದ್ದೀನಿ. ಕಾರಣ ಇವರಿಬ್ಬರು ಟ್ರಿಪ್ಪು ಅಂತ ಮುಂದಕ್ಕೆ ಆಗ್ತಾನೆ ಇರ್ತಾರೆ. ಇವತ್ತು 4 ಗಂಟೆಗೆ ಬಿಡಬೇಕಾಯಿತು. ಬಿಸ್ನೆಸ್ ಕಾಲ್ಸ್ ಬಂತಲ್ಲ. ಬೆಂಗಳೂರು ಹೊರಟಿದ್ದೀನಿ, ಇದು ದಾಬಸ್ಪೇಟೆ. ಸೊ ಆಫ್ ಟು ಧರ್ಮಸ್ಥಳ. ಮೀಟ್ ಯು ಗೈಸ್ ಅ ಬಿಟ್ ಲೇಟರ್. ಏನನ್ನ ಹೇಳಿ ಬ್ರೋ, ನೀನು ಡಲ್ಲ ಕೂತ್ಬಿಟ್ರೆ. ಇರು ಬ್ರೋ, ಅಲ್ಲಿ ಅಣ್ಣ ಮಾತಾಡ್ತಾವ್ರೆ. ಅಣ್ಣ ಮಾತಾಡ್ತಾವ್ರೆ. ಮಾತಾಡ್ಬಾರ್ದು, ಸೆಂಟ್ರಲ್ ಮಾತಾಡ್ಬಾರ್ದಂತೆ. ಬಾಯ್. ಎರಡೆರಡು ಸರಿ ಹೇಳ್ಬೇಡ. ಎರಡೆರಡು ಸರಿ ಹೇಳು. ಹರ್ಷ ಗ್ರ್ಯಾಂಡ್ ಬಾತ್ರೂಮ್ ಎಷ್ಟು ಕ್ಲೀನಾಗಿದೆ ಅಂದರೆ ಅವನು ಯಾರೋ ಒಳಗೆ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಹಚ್ತಿದ್ದಾನೆ. ಸಖತ್ತಾಗಿದೆ. ಇನ್ನೂ ಕಾಫಿ ಕುಡ್ದಿಲ್ಲ. ಕಾಫಿ ಕುಡಿದು ಅದ್ರ ರೇಟಿಂಗು ಕೊಡ್ತೀನಿ. ಅಂಟಿಲ್ ದೆನ್ ಇಟ್ಸ್ ಆನ್ ದ ವೇ ಟು ಧರ್ಮಸ್ಥಳ. ಅಂಟಿಲ್ ದೆನ್ ಕಾಫಿ. ಇವಾಗ ಕಾಫಿನ ಟೇಸ್ಟ್ ಮಾಡ್ತೀನಿ ನಾನು. ಬಾಡ್ರೋ ಅವ್ರು ನೋಡಿ ಬಿಸಿ ಆಗೋಯ್ತು. ತಿರ್ಗಾ ಮಾಡ್ಬ್ರೋ, ತಿರ್ಗಾ ಮಾಡು. ಬರಲ್ಲ. ಓ ಜೆನ್ಯೂನ್ ಆಗಿ ಬಿಸಿ ಇತ್ತು ಆ್ಯಕ್ಟಿಂಗ್ ಎಲ್ಲ. ಬ್ರೋ ಬಿಸಿ ಬ್ರೋ. ಏನು ಬ್ರೋ ಇದು ಇಲ್ಲಿಗೆ ಬಂದಾಗ ಇದು ನಿಡ್ಕೊಂಡು ಹೋಗು ಹುಷಾರಿ. ಬಿಸಿ ಕ್ರೇಜಿ ಮೆಂಟಲ್. ಕಾಫಿ ಸೂಪರ್ ಬ್ರೋ. ಹೌ ಮಚ್ ಕಾಫಿ? ಬ್ರೋ ಅದ್ರ ಏನು ಹೇಳ್ತಾ ಇದ್ದೆ ಅದ್ರ ಬಗ್ಗೆ? ಬಿಡ್ತಾ ಇರೋದು 1000 ಜನಕ್ಕೆ ಊಟ ಆಗ್ತದೆ. ಇದು ಇಡ್ಲಿ ಕೊಡಿಲ್ಲ ಬೇಡ. ಫುಲ್ ಸನ್ನು ಅಲ್ಲಿ ನೋಡಿ. ರಿಯರ್ವ್ಯೂ ಮಿರರ್ ಅಲ್ಲಿ ಫುಲ್ ಇಟ್ಸ್ ರೇನಿಂಗ್. ಸೋ ಬ್ಯೂಟಿಫುಲ್ ನೇಚರ್. 1 hour later. ಗೈಸ್ 80 more kilometers to ಧರ್ಮಸ್ಥಳ ಆ್ಯಂಡ್ ದಿಸ್ ಈಸ್ ಆರ್ ಮಸ್ಟ್ ಸ್ಟಾಪ್ ಪ್ಲೇಸ್. ಇಲ್ಲಿ ಬಂದಾಗೆಲ್ಲ ಇಲ್ಲಿ ನಿಲ್ಲಿಸ್ತೀರಿ. ಇದು ಹೊಸಾರ್ ಅಂತ. ನಿಮ್ಗೆ ಇಲ್ಲಿ ಸಖತ್ತಾಗಿರೋ ವ್ಯೂ ತೋರಿಸ್ತೀನಿ. ಇಲ್ಲಿ ಬರೋದೇ ಮೇಯ್ನಾಗಿ ನಾನು ಈ ವ್ಯೂ ನೋಡೋದಕ್ಕೆ. ಲುಕ್ಸ್ ಅಮೇಝಿಂಗ್ ಆ್ಯಂಡ್ ದ್ಯಾಟ್ಸ್ ಹೌ ನೇಚರ್ ಸೌಂಡ್ಸ್ ಗೈಸ್. ವೇ 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 ಮಚ್ ಮೋರ್ ಬ್ಯೂಟಿಫುಲ್ ದೆನ್ ಸಿಟೀಸ್. I'll go washroom. ಅಲ್ಲಿದೆ. ಅಲ್ಲಿವರೆಗೂ ವಿಲ್ ಟೇಕ್ ಓವರ್ ದ ವ್ಲಾಗಿಂಗ್. Yes, it's me. ಎಲ್ಲಿದೆ ಬ್ರೋ? I am taking care of forest from here. ಈಗ ಹೋಗ್ತಾ ಇದ್ದಾರೆ ಸ್ಕೈಲೈನ್ ಬ್ರೋ. ಸ್ಕೈಲೈನ್. ಇವರು ಜೆಂಟ್ಸ್ ಟಾಯ್ಲೆಟ್ಗೆ ಹೋಗ್ತಾ ಇದ್ದಾರೆ. ನೋಡಿ 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 ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ನೋಡು, ಆ್ಯಂಗಲ್ ಕರೆಕ್ಟಾಗಿ ಅದೇ ಅನ್ವಾಂಟೆಡ್ ಬರ್ತಾ ಇಲ್ಲ. ಅದಕ್ಕೆ ಹೋಗೋದ್ನಾಗೂ ಇದು ಬೇಕಾ ಶೇಡ್ಸು? ಬ್ರೋ ಅವನು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾನೆ. ಇಲ್ಲಾಂದರೆ ನೀವೆಲ್ಲ ವಾಯ್ಸ್ ಕೇಳಿಸ್ಕೊಬೋದಾಗಿತ್ತು, ಸೌಂಡ್ ಕೇಳಿಸ್ಕೊಬೋದಾಗಿತ್ತು. ನೋಡಿ ಇದೆಲ್ಲ ಗ್ರೀನ್ರಿ. ಅವನ ಪ್ರಕಾರ ಹೇಳೋದಾದರೆ ಇದೆಲ್ಲ ಗ್ರೀನ್ರಿ. ಮನೆ ಹತ್ರ ಇರೋ ಗ್ರೀನ್ ಬಿಟ್ಬಿಡ್ತಾನೆ, ಆಚೆ ಇರೋ ಗ್ರೀನ್ ಹುಡ್ಕೊಂಬಂದಿದ್ದಾನೆ. ಮನೆ ಹತ್ರ ಇನ್ನೂ ಗ್ರೀನ್ ಆಗಿದೆ. ನಮ್ಮ ತಾತ, ನಮ್ಮಪ್ಪ ಅಂದರೆ ಅವ್ರ ತಾತ ಕಷ್ಟಪಟ್ಟು ಫುಲ್ ಗ್ರೀನ್ ಬರ್ಸಿದ್ದಾರೆ. ಸ್ಟಿಲ್ ಈಸ್ ಲುಕಿಂಗ್ ಫಾರ್ ಔಟ್ಸೈಡ್ ಗ್ರೀನ್. ಅವ್ನು ಕಾರಲ್ಲಿ ಹೋಗಿ ನೋಡಿದ್ರೆ ಅಲ್ಲಿಗೂ ಹೇಳ್ತೀವಿ ಮನೆ ಮುಂದೆ ಅಲ್ಲೇ ಕಾರಲ್ಲಿ ಹೋಗಿ ಗ್ರೀನ್ ನೋಡ್ಕೊಂಬ ಅಂತ. ಅವ್ನು ಮುಗಿಸ್ಬಿಟ್ಟಿದ್ದಾನೆ ಆಲ್ರೆಡಿ. ನೋಡಿ ಅಲ್ಲಿದ್ದಾನೆ. ಅನ್ವಾಂಟೆಡ್ ತೆಗಿಯೋಕ್ಕೆ. ಟೀ ಬಂತು ಬಾರ. ಟಾಯ್ಲೆಟ್ ಕ್ಯಾರನ್ನ ಶೇಡ್ಸ್ ಹಾಕೊಂಡು ಹೋಗಿರೋದು ನೋಡಿದ್ದೀರಾ? ಬಂದ 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 ನೋಡಿ. ಇವನೇ ಭೂಪ. ಟಾಯ್ಲೆಟ್ ಶೇಡ್ಸ್ ಹಾಕೊಂಡು ಹೋಗಿರೋ ಭೂಪ ಅಂದರೆ ಇವನೇನೆ. ಸನ್ಲೈಟು ಕುಕ್ತಿದೆ. ಎಲ್ಲಿ ಸನ್ಲೈಟ್ ಸಿಗ್ತಾ ಇರೋದು? ಡೇಯ್ ನಾವೆಲ್ಲ ಮಾತಾಡಿದ್ದೀವಿ. ಕಾಫಿ ಅಲ್ಲ ಸಾರಿ, ಟೀ 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 ಸಾರಿ. ಇದು ಬಿಸಿ ಐತೆ. ಇವರು ಏನೋ ಪ್ಲಾನ್ ಮಾಡೋರು ಹೊಸದಾಗಿ. ಅದು ಬಿಸಿ ಬಿಸಿ ಮಾಡ್ಬಿಡ್ತಾರ. ಅದನ್ನೇ ಹರ್ಷ ಗ್ರ್ಯಾಂಡ್ ಬಿಸಿನೀರು ಇಕ್ಕಿರೋದನ್ನ ಎತ್ಕೊಡೋದು.
ಇಟ್ಸ್ ಹೈಜೀನಿಕ್ ಬ್ರೋ. ಬ್ರೋ ನಮ್ಮ ಹುಡುಗ ಕತ್ಲಲ್ಲಿ ಕಂಟೆಂಟ್ ಹಿಡ್ಕೊಂಡು ಹೋಗ್ತಾವನೆ. ಸೊ ಸ್ಟಾರ್ಟ್ ಮಾಡ್ತಾನೆ ನೀವು ಡ್ರೈವಿಂಗ್. ಸ್ವಲ್ಪ ಸೆಕ್ಷನ್ ದೇವ್ರನ್ನ ಕೇಳ್ಕೊಳ್ಳಿ. ಐ ಮೀನ್ ನೀವು ನೋಡೋಷ್ಟೊತ್ತಿಗೆ ಬಿದ್ದೋಗಿರ್ಬೋದು. ಆಲ್ ಈಸ್ ಯುವರ್ಸ್ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಆಚೆ ಕಡೆ ಕ್ಯಾಮ್ರಾ ಇದೆ ಗೈಸ್, ಸ್ವಲ್ಪ ಬೈಕ್ ಬರ್ತಿದೆ ಗೈಸ್. ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಕ್ಯಾಮ್ರಾ ನೋಡಿ. ಧರ್ಮಸ್ಥಳಕ್ಕೆ ಹೋದ್ರೆ ಹೇಗೆ ಹವಾ ಅಣ್ಣ ಹಿಂಗನ್ನು ಕೈನ ಅಂತೇಳು. ಹಾಯ್ ಅಣ್ಣ, ಹಾಯ್ ಅಣ್ರಿ. ಹೇಳಿ ಅನ್ಸ್ಕೊಡೋದಾಯ್ತು. ಅಪ್ಪ ಇನ್ಯಾವನ ಇವನು ಯಾರೋ ಯೂಟ್ಯೂಬರ್ ಹೇಳು. ಸಮೀರ್ ತಮ್ಮ ಒಂದು ಹೊಡ್ಗಿಡ್ ಕಳಿಸ್ದ. ಬ್ರೋ ನೀನು ಸುಮ್ಮನೆ ಬ್ರೋ, ನೀನೇನು ಬ್ರೋ ಇಲ್ದಿರ ಇರೋದನ್ನ. 2,000 ಬ್ರೋ ಬೀಳಲ್ಲ ಬಾ ಬ್ರೋ ಅದು. ಹೌದಾ? ಅಷ್ಟು ನಂಬಿಕೆ 2,000 ರೂಪಾಯಿ ಮೇಲೆ. 2,000 ಕೊಟ್ಟಿದ್ದೀನಲ್ಲ, ನಂಬೇಕು. ಬಿದ್ದೋಗ್ಬಿಡ್ತದೆ ಹಿಂಗ್ ಹೊಲ್ಕಂತೈತು. ಇರು ಸಮಾಧಾನ. ಇನ್ನು ಬೀಳಲ್ಲ. ಆ ಸೆಕ್ಷನ್ ಮೌಂಟ್ ಮೇಲೆ ನಂಬಿಕೆ ಬಂದ್ಬಿಡ್ತು ಬಿಡು. 2,000 ರೂಪಾಯಿ ಸೆಕ್ಷನ್ ಮೌಂಟ್ ಮೇಲೆ ನಂದು 40,000 ರೂಪಾಯಿನ ಕ್ಯಾಮ್ರಾ ನಂಬ್ತಾ ಇದ್ದೀನಿ ಗೈಸ್. ಇದರಿಂದ ಡಿಸ್ಟರ್ಬ್ ಮಾಡ್ತಾವ್ರೆ. ಎಷ್ಟು ಬಿದ್ದಪ್ಪ? 500 ರೂಪೀಸ್ ಮಾಡಿ ಎರಡರಾಗ ಯಾವ್ದನ್ನ ಅನ್ಕುಲ್ಸ್ಬೇಡ ಬ್ರೋ. ನೀನು ಸುಮ್ಮನೆ ಬ್ರೋ, ಬಿಟ್ಟಿದ್ದಾದ್ಮೇಲೆ ಅಲ್ಲಾಡ್ತೈತೆ ಅದು. ನೋಡಿ ಗಾಯ್ಸ್, ತಲೆ ಕಿತ್ಕಡಿಗೋ ಹೆಂಗ್ ಹೋಗುತ್ತೆ. ನೀ ಸುಮ್ಮನೆ ಇರ್ಕೊರ ನೀನು. ಅದೇನ ಬಿದ್ರೆ ಹಿಂದೆ ಬರ್ತಾರೋ ಕಾರ್ ಚಕ್ರಕ್ಕೆ ಸಿಕ್ಕೋದು. ಬ್ರೋ ನೀನು ಸುಮ್ಮನೆ ಬ್ರೋ. Fortuner with another Fortuner, guys. We have finally reached to the resort. This is one of my favorite resort. It ಬಂದ್ಬಿಟ್ಟು ಆನಂದ್ ಗ್ರ್ಯಾಂಡ್ ಸಮಥಿಂಗ್ ಅಂತ. It's very aesthetic, it's very beautiful. Morning ತೋರಿಸ್ತೀನಿ ನಿಮ್ಗೆ ವ್ಯೂ. For now, one of my favorite resort in ಧರ್ಮಸ್ಥಳ. ಇಲ್ಲಿ ಬಂದರೆ you guys should really stay here. Morning view ಇಲ್ಲಿ ಸಕ್ಕತ್ತಾಗಿರುತ್ತೆ. That's how it's done, guys. That's how it's done. This is the room. One bed uncles ge, ee bed nange, ಒಂದು ಟಿವಿ, ಫ್ಯಾನ್, AC ಕೂಡ ಕೊಡ್ತಾರೆ. ಇಲ್ಲಿ ಕ್ರೇಜಿ ವ್ಯೂ ಇರುತ್ತೆ. That's a view. ಬೆಳಗ್ಗೆ ಸಕ್ಕತ್ತಾಗಿರುತ್ತೆ. ಇದು ಬಾತ್ರೂಮ್, bathing area, towels. That's me. Yeah. Room tour ಅಷ್ಟೇ. Full shake ಆಗ್ತಾ ಇದೆ. Look at life hacks that can be bought in Decathlon. Pant ನೋಡ್ಕೊಳ್ಳಿ. That things. Stay guys. This also has, like a restaurant. ಅದು ನೀವು ಅನ್ಕೊಳ್ತಾ ಇರೋದಲ್ಲ, ಬಿಂದು ಜೀರಾ. ಅದನ್ನ ಹಾಕ್ತಾರ ನೋಡಿ, ಫುಲ್ ಪ್ರೊಫೆಷನಲ್. ಬಾಟ್ಲ್ ಬರ್ದಿರೋ
ಕರೆಕ್ಟ್ ಆಗೈತೆ. cheers ಬ್ರೋ. ಸೌಂಡ್ ಬರಲಿ. ಹೊಡೆದಾಗ the balcony view the other balconies look so cinematic, right? This is the view from the ground floor. It's 5:30 a.m. in the morning. I just got up so early. I was so excited to see the sunrise. Let's see. Akade east, I mean, obviously. But yeah, akade aache hogtine. ಗೈಸ್ ಸೊ ಧರ್ಮಸ್ಥಳದಲ್ಲಿದ್ದೀನಿ. ಐ ಆಮ್ ನಾಟ್ ಅಲೌಡ್ ಟು ರೆಕಾರ್ಡ್ ಹಿಯರ್. ಇಲ್ಲೇನೋ ಜಗಳಾಗಿದೆಯಂತೆ. ಸೊ ಇಫ್ ಐ ರೆಕಾರ್ಡ್ ನನಗೂ ಹಾಕ್ಬಿಡ್ತಾರೆ. ಸೊ ಯಾ ಐ ಮೀನ್ ಧರ್ಮಸ್ಥಳ ಫೈನಲ್ ರೀಚ್ ದ ಡೆಸ್ಟಿನೇಷನ್. ಗೈಸ್ ಸೇಯಿಂಗ್ ಗುಡ್ ಬೈ ಟು ಧರ್ಮಸ್ಥಳ. ಇಲ್ಲೆಲ್ಲ ನೆನ್ನೆ ಜಗಳಾಗಿದೆಯಂತೆ. ಸೊ ಐ ಕುಡಂಟ್ ಮೇಕ್ ಮಚ್ lot of videos near the temple. I mean, it's a typical temple run. ಇವಾಗ ಇನ್ನೂ 2 ದೇವಸ್ಥಾನಕ್ಕೆ ಹೋಗ್ತೀರಿ. ನಿಮ್ಗೆ ಏನಿದ್ರು ಸೀನಿಕ್ ರೂಟ್ಸು, ಲೈಕ್ ಮಾನ್ಸೂನ್ ಸೀಸನ್ ವೈಬ್ಸ್. ಮಾನ್ಸೂನ್ ಸೀಸನ್ ಎಂಡಿಂಗ್ ಅನ್ಸುತ್ತೆ ಇಲ್ಲಿ, ಏನು ಮಳೆನೇ ಬೀಳ್ತಿಲ್ಲ. ಬಟ್ ಯಾ, ಸೇಯಿಂಗ್ ಗುಡ್ ಬೈ ಟು ಆನಂದ್ ಹೋಟೆಲ್. We have finally reached ಎಳ್ನೀರು ಆಂಜನೇಯ. ಸೊ ಇದು 40-45 ಕಿಲೋಮೀಟರ್ಸ್ ಅವೇ ಇದೆ ಎಳ್ನೀರು ಆಂಜನೇಯ. ದರ್ಶನ ಸೂಪರ್. ಫ್ಯಾಮಿಲಿ ಜೊತೆ ಬಂದಾಗ ಎಳ್ನೀರು ಆಂಜನೇಯ ಇಸ್ ಅ ಮಸ್ಟ್ ವಿಸಿಟ್. ಇವಾಗ ನಾನು ಕಾರಲ್ಲಿ ಸ್ವಲ್ಪ ಮೌಂಟ್ ಮಾಡೋಕ್ಕೆ ಬಂದೆ. ಇವರು ಇದಾಗ ನನ್ನ ಆರಾಮಾಗಿ ಮಾಡೋಕ್ಕೆ ಬಿಡೋದ. ಬೇಗ ಬೇಗ ಬುಜ್ಜಿ, ಬೇಗ ಬುಜ್ಜಿ, ಬೇಗ ಅಂತ ಇರ್ತಾರೆ. ಯಾ, ನೆಕ್ಸ್ಟು ಇನ್ನೊಂದು ದೇವಸ್ಥಾನ. This is the last destination. This is around 55 kilometers from Dharmasthala. ಮೈಕ್ ತರೋದು ಮರ್ತೋದೆ, ಅದಕ್ಕೆ ಹತ್ರ ಬಂದು ಮಾತಾಡ್ತಾ ಇದ್ದೀನಿ. ನೋಡಿ, ಮೊನ್ನೆ ಇಲ್ಲಿವರೆಗೂ ಹರಿತಿತ್ತಂತೆ. ದಿಸ್ ಇಸ್ ಇನ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ. Temple is situated near this river bank. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಅದು. ಕೇಳ್ತಿದ್ದೀರಲ್ಲ, that loud sound, that is of the river bank, flowing. ಎಲ್ಲಿ ಕೆಳಗೆ ಹೋಗ್ತಿರೋದೆಲ್ಲ ವಾಟರ್. I'll show you.